ಬಟ್ ಇವತ್ತು ಇನ್ನೊಂದು ವಿಷಯ ನೋಡಿದ್ದು ಪ್ರಾಕ್ಟೀಸ್ ಸೆಷನ್ ನಲ್ಲಿ ಸ್ಮರಣ್ ಅವ್ರನ್ನ ಸ್ಟ್ರೈಟ್ ಅವೇ ಇಶಾನ್ ಕಿಶನ್ ಮತ್ತೆ ಸ್ಮರಣ್ ಅವ್ರನ್ನ ಕಳ್ಸಿದ್ರು ನೆಟ್ಸ್ ಅಲ್ಲಿ. ಸೊ ಇದೇನಾದ್ರೂ ಒಂದು ಸೂಚನೆ ಕೊಡುತ್ತಾ ಹೋಮ್ ಬಾಯ್ ಒಂಥರ ಇನ್ಶೂರೆನ್ಸ್ ಆಗಿ ಇಟ್ಕೊಳ್ಳೋಣ. ಪೇಪರ್ ಅಲ್ಲಿ ನಂಬರ್ 6 ಅಲ್ಲಿ ಸ್ಮರಣ್ ಅಂತ ಹಾಕಿದ್ರು ಕೂಡ ಅಕಸ್ಮಾತ್ 10-4-2 ಇಲ್ಲ 24-3 ಆಯ್ತು ಅಂತ ಅಂದ್ರೆ ಅವ್ರನ್ನ ಕಳ್ಸೋಣ. ಒಂದ್ ಎಂಡನ್ನ ಹಿಡ್ದಿಟ್ಕೊಂತಾರೆ, ಈ ಗ್ರೌಂಡ್ ನ ಒಂದು ಹುಲ್ಲು ಅವ್ರಿಗೆ ಗೊತ್ತಿದೆ ಅನ್ನೋದೇನಾದ್ರೂ ಒಂದು ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಇರುತ್ತಾ ಸರ್? ನಾವು SRH ಪ್ರಿವ್ಯೂ ಮಾಡುವಾಗ ಸ್ಲಾಶ್ ಸ್ಮರಣ್ ಅಂತ ಹಾಕಿದ್ದೆ. ಅವಾಗ ಇದೇ ಪ್ರಶ್ನೆ ಕೇಳಿದ್ದೆ. ಸೊ ಇದೇ ಪ್ರಶ್ನೆ ಕೇಳಿದೆ, ಸರ್ ರ್ಯಾಪ್ ಮ್ಯೂಸಿಕ್, ಜಾಸ್ ಮ್ಯೂಸಿಕ್, ಬ್ಯಾಂಡ್ ಹೊಡಿಯೋರು, ಅದ್ರ ಮಧ್ಯ ಶಾಸ್ತ್ರೀಯ ಕಲೆ ಇದು ಅಂತ. ಹೋಮ್ ಗ್ರೌಂಡ್ ಅಂತ ಬಂದಾಗ ಹೇಳ್ದಂಗೆ ಒಂದೊಂದ್ ಇಂಚು ಗ್ರೌಂಡ್ ಒಂದ್ ಕಡೆ ಗೊತ್ತಿರೋದು ಅವ್ರಿಗೆ ಬೇರೆ. ಆದ್ರೆ ಏನು ವ್ಯಾಲ್ಯೂ ಆಡ್ ಮಾಡ್ತಾರೆ ಈ ಟೀಮ್ಗೆ ಅನ್ನೋದು ನೋಡ್ಬೇಕು. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿ ಕ್ಲಾಸನ್ ಬಂದ್ರೆ ಎಲ್ಲಾರು ಈ ಹ್ಯಾಂಡ್ ಬ್ರೇಕ್ ಫಸ್ಟ್ ಗೇರ್ ಎಲ್ಲ ಇಲ್ವೇ ಇಲ್ಲ, ಸ್ಟ್ರೈಟ್ ಅವೇ ಬಂದ್ರೆ ಓವರ್ ಡ್ರೈವ್ ಅಲ್ಲಿ ಹೋಗುವಂತವ್ರು. ಬೈ ಚಾನ್ಸ್ ಹೇಳ್ತಾರದು ಫಸ್ಟ್ ಗೇಮ್ ಪ್ರೆಷರ್ ಅನ್ನೋದು ಎಲ್ಲಾರ್ಗು ಇರತ್ತೆ, ಒಂದ್ ಸ್ವಲ್ಪ ಬಂಡಲ್ ಆಫ್ ನರ್ವಸ್ ಎನರ್ಜೀಸ್. ಸೊ ಏನಾದ್ರೂ ಆಗ್ಬೋದು, ಸಡನ್ ಆಗಿ ಬಂದು 10-4-2 ಆಗ್ಬೋದು. ಆಗ ಒಂಚೂರು ಯೋಚನೆ ಮಾಡ್ತಾರೆ. ದೋ ಈ ಫಾರ್ಮ್ಯಾಟ್ ಅಲ್ಲಿ ಬಂದು ಸ್ಟೆಬಿಲೈಸ್ ಮಾಡಿ ಗೇಮ್ ನ ಮುಂದೆ ತಗೊಂಡ್ ಹೋಗೋದೆಲ್ಲ ಹಿಂದೆ ಇದ್ರು, ಆ ಒಂದು ಕಲೆ ಇದೆ ಸ್ಮರಣ್ಗೆ. ಕ್ಲೀನ್ ಆಗಿ ಗ್ರೌಂಡ್ ಅಲ್ಲೇ ಆಡಿ 4 ತೆಗಿಯೋ ಅವ್ರಿಗೆ ಕಲೆ ಇದೆ, ಲಾಂಗ್ ಹಿಟ್ಸ್ ಹೊಡಿಯೋ ಅಂತದಿದೆ. ಸೊ ಗೇಮ್ ನ ಬಂದು ಹೋಲ್ಡ್ ಮಾಡೋ ತಾಕತ್ ಇದೆ ಅವ್ರಿಗೆ ಅಂತ. ಸೊ ಖಂಡಿತ ಅದನ್ನ ಮನ್ಸಲ್ಲಿ ಇಟ್ಕೊಂಡೇ ಬಂದು ಅವ್ರನ್ನ ಅಷ್ಟು ಬೇಗ ಬಂದು ಅರ್ಲಿಯಾಗಿ ನೆಟ್ಸಲ್ಲಿ ಒಂದು ಹಿಟ್ ಕೊಟ್ಟಿರೋ ಚಾನ್ಸ್ ಇದೆ ಅಂತ ನಾನ್ ನೋಡ್ತಾ ಇರೋದು.